PCOS ಅಂದ್ರೆ ಬರೀ ಲೇಸರ್ ಹೇರ್ ರಿಡಕ್ಷನ್ ಒಂದೇ ಅಲ್ಲ, ಅದೊಂದು ಕಂಬೈನ್ಡ್ ಮೊಡ್ಯಾಲಿಟಿ. PCOS ಇಶ್ಯೂ ಅಂತ ಅಂದ್ರೆ ಅದು ಟೆಕ್ನಿಕಲಿ ಹಾರ್ಮೋನಲ್ ಇಶ್ಯೂ. ಅದ್ರಲ್ಲಿ ಬೇಸಿಕಲಿ ಏನಂತ ಅಂತೀವಿ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅದೇನಕ್ಕೆ ಆಗುತ್ತೆ ಅಂತ ಅಂದರೆ ಎಕ್ಸಸ್ ವೆಯ್ಟ್ ಗೇನಿಂದ, ಕೆಲವರಿಗೆ ಇಂಟರ್ನಲಿ ಥೈರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಅಂಶ ಹೆಚ್ಚಿರೋದ್ರಿಂದ, ಲೈಫ್ ಸ್ಟೈಲ್ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಯಾರು ಲೀಡ್ ಮಾಡ್ತಾ ಇರ್ತಾರೆ ಅಂಥವರಲ್ಲೇ PCOS ಅನ್ನೋ ಇಶ್ಯೂ ಕಾಣಿಸ್ಕೊಳುತ್ತೆ. ಈ PCOS ಲಕ್ಷಣಗಳೇನಂತ ಅಂದರೆ ಫೀಮೇಲ್ಸು ಸಡನ್ ವೆಯ್ಟ್ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ಈ ಜಾ ಲೈನ್ ಅಂತ ಏನಂತವೆ, ಈ ಗಲ್ಲದ ಹತ್ರ ಆ ಭಾಗದಲ್ಲೇ ಮಾತ್ರ ಪರ್ಟಿಕ್ಯುಲರ್ ಆಗಿ ರಿಪೀಟೆಡ್ ಆಗಿ ಮೊಡವೆಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈಕಲ್ಸ್, ಮಂತ್ಲಿ ಸೈಕಲ್ಸ್, ಪೀರಿಯಡ್ಸ್ ಅಂತ ಏನಂತೇವೆ, ಅದರಲ್ಲೇ ಫ್ಲಕ್ಚುವೇಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕರೆಕ್ಟ್ ಡೇಟ್ಸಿಗೆ ಸೈಕಲ್ಸ್ ಆಗೋದಿಲ್ಲ, ಸ್ವಲ್ಪ ಮುಂಚಿತವಾಗಿ ಇಲ್ಲ ಡಿಲೇಡ್ ಆಗಿ ಸೈಕಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಅಪ್ಪರ್ ಲಿಪ್ ಮತ್ತು ಚಿನ್ ಭಾಗದಲ್ಲೇ ಎಕ್ಸಸ್ ಹೇರ್ ಗ್ರೋತ್ ಕೂಡ ಆಗುತ್ತೆ. ಸೊ ಇದ್ರದ್ದು ಕಂಬೈನ್ಡ್ ಮೊಡ್ಯಾಲಿಟಿ ಫಸ್ಟ್ ಸ್ಟೆಪ್ PCOS ಟ್ರೀಟ್ಮೆಂಟ್ ಏನು ಅಂತ ಹೇಳ್ಬೋದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದೆಯೋ, ಫುಡ್ ಹ್ಯಾಬಿಟ್ಸ್ ಏನಿದೆಯೋ, ಜಂಕ್ ಫುಡ್, ಆಯಿಲಿ ಫುಡ್ ಏನು ತೊಗೊಳೋದಿದೆಯೋ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.